ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರಲ್ಲ, ಆಗ ಏನಾಗುತ್ತಂತೆ, ತಿಹಾರ್ ಜೈಲ್ ಫುಲ್ ಆಗುತ್ತಂತೆ. ಇಂಥದ್ದೊಂದು ಮಾತನ್ನ ಯಾರೋ ಚಿಲ್ಟು ಪಿಲ್ಟು ಹೇಳಿದ್ದಿಲ್ಲ. ನಮ್ಮ ಚಿಕ್ಕಬಳ್ಳಾಪುರದ ಆಕಸ್ಮಿಕ ಶಾಸಕ 29 ನಾವು ಪವರ್ಗೆ ಬರ್ತೀವಿ, ಬಿಜೆಪಿ ಅವ್ರನ್ನ ಹುಡುಕಿ ತಿಹಾರ್ ಜೈಲ್ ಅಂತೂ ತುಂಬಿಸ್ತೀವಿ. ಪರವಾಗಿಲ್ಲ, ನಿಮ್ಮ ಹತ್ರ ಕೂಡ ಸ್ವಲ್ಪ ತಾಕತ್ತು ದಮ್ಮು ಇದೆ ಅಂತ ಅನಿಸ್ತು. ಇವತ್ತು ಅಮಿತ್ ಶಾ ಅವರ ಮಗ ಜೈ ಶಾ ಇದಾರಲ್ಲ, ಅವರ ಬಗ್ಗೆ ಮಾತಾಡಿದ್ರು ಏಕವಚನದಲ್ಲಿ. ಅಮಿತ್ ಶಾ ಅವ್ರ ಮಗ ಜೈ ಶಾ ಅಂತಿದ್ದಾನೆ, ಅವ್ರದ್ದು ಒಂದು ಕಂಪನಿ ಇದೆ. ಆ ಕಂಪನಿ ಟ್ರಾನ್ಸಾಕ್ಷನ್ ತುಂಬಾ ಕ್ಲೀನ್ ಆಗಿದ್ಯಾ? ಈ ಕಲ್ಲೆಸೆದ್ರೆ ಅವರು ಹೂವಿನ ಸಮೇತ ಪಾಟನ್ನು ಎಸೆತಾರಂತೆ. ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯಾಗಿ ನೋಡಕ್ಕೆ ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಕ್ಕೆ ನೀವು ಆಸೆ ಪಡ್ಲೇಬೇಕಾಗುತ್ತೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ಈಗ ನಾನು ಹೇಳ್ತಾ ಇರೋ ಸುದ್ದಿ ಇದೆಯಲ್ಲ, ಇದು ಈ ಬಿಜೆಪಿ ಪಕ್ಷದ ಶಾಸಕರು, ಸಚಿವರು, ಈ ಕೇಂದ್ರದಲ್ಲಿರೋರು, ರಾಜ್ಯದಲ್ಲಿರೋರು ಎಲ್ಲರೂ ಕೂಡ ಘಡ 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 ಅಂತ ನಡುಗುವಂಥ ಸುದ್ದಿ. ಏನಪ್ಪ ಅಂತ ಕೇಳಿದ್ರೆ, 2028ಕ್ಕೆ ಮತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಲ್ಲ, ಜೊತೆಗೆ 2029ಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯುತ್ತಲ್ಲ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರಲ್ಲ, ಆಗ ಏನಾಗುತ್ತಂತೆ, ತಿಹಾರ್ ಜೈಲ್ ಫುಲ್ ಆಗುತ್ತಂತೆ. ಅಂದರೆ ಬಿಜೆಪಿ ನಾಯಕರನ್ನೆಲ್ಲ ಈ ಕಾಂಗ್ರೆಸ್ ಅವರು ತಿಹಾರ್ ಜೈಲಿಗೆ ತುಂಬುತ್ತಾರಂತೆ. ಇಂಥದ್ದೊಂದು ಮಾತನ್ನ ಯಾರೋ ಚಿಲ್ಟು ಪಿಲ್ಟು ಹೇಳಿದ್ದಲ್ಲ. ನಮ್ಮ ಚಿಕ್ಕಬಳ್ಳಾಪುರದ ಆಕಸ್ಮಿಕ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಆಯ್ತು, ನಾಳೆ ನೆಕ್ಸ್ಟ್ 28ಗೆ ಸೆಂಟರಲ್ಲಿ ನಾವು ಪವರ್ಗೆ ಬರ್ತೀವಿ. 29ಗೆ ಇಲ್ಲಿ 28ಅಲ್ಲಿ ನಾವು ಬರ್ತೀವಿ, 29ಗೆ ಬರ್ತೀವಿ. ಆವಾಗಂತೂ ಖಂಡಿತವಾಗೂ ಹೇಳ್ತಾ ಇದ್ದೀನಿ, 29ಗೆ ನಾವು ಪವರ್ಗೆ ಬರ್ತೀವಿ, ಬಿಜೆಪಿ ಅವ್ರನ್ನ ಹುಡುಕಿ ತಿಹಾರ್ ಜೈಲ್ ಅಂತೂ ತುಂಬಿಸ್ತೀವಿ. ನೆಕ್ಸ್ಟ್ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಂಗೆನೆ ಈ ಬಿಜೆಪಿ ಅವ್ರನ್ನೆಲ್ಲರನ್ನು ಕೂಡ ತಿಹಾರ್ ಜೈಲಿಗೆ ಹಾಕ್ತಾರಂತೆ. ನನಗೆ ಪ್ರದೀಪ್ ಈಶ್ವರ್ ಅವರ ಮಾತುಗಳನ್ನ ಕೇಳೋದಕ್ಕೆ ಒಂಥರ ಚಂದ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ಕಮ್ಮಿಯಾಗಿ ಮಾತಾಡೋದನ್ನ ಶುರು ಮಾಡಿಬಿಟ್ಟಿದ್ದಾರೆ. ನಮಗೆ ಮನೋರಂಜನೆ ಅಂತ ಇಲ್ವಲ್ಲ, ನಾವು ಸಿನಿಮಾ ಸೀರಿಯಲ್ ಇದೆಲ್ಲ ಸ್ವಲ್ಪ ಕಮ್ಮಿ ನೋಡೋದಕ್ಕೆ, ಹೆಚ್ಚಾಗಿ ನ್ಯೂಸನ್ನೇ ನೋಡೋದಕ್ಕೆ. ನ್ಯೂಸಲ್ಲಿ ಮನೋರಂಜನೆ ಯಾರು ಕೊಡ್ತಾರೆ? ಒಂದು ರಾಹುಲ್ ಗಾಂಧಿ ಕೊಡ್ತಾರೆ, ಬಿಟ್ಟರೆ ರಾಹುಲ್ ಗಾಂಧಿಯ ಇಂಥ ಚೇಲಾಗಳಿರ್ತಾರಲ್ಲ ಪ್ರದೀಪ್ ಈಶ್ವರ್ ಅಂತವರು, ಅಂಥವರೇ ಕೊಡಬೇಕು. ಸೊ ಅವ್ರ ಮಾತನ್ನ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ನಿಮ್ಮ ಹತ್ರ ಕೂಡ ಸ್ವಲ್ಪ ತಾಕತ್ತು ದಮ್ಮು ಇದೆ ಅಂತ ಅನಿಸ್ತು. ಆದರೆ ನಾನು ಕೇಳೋದು, 2029 ತನಕ ಏನಕ್ಕೆ ಕಾಯ್ತೀರಾ? ಈಗ ಒಂದು ಕೆಲಸ ಮಾಡಿ, ಈ ತಿಹಾರ್ ಜೈಲ್ ಅಂತ ನೀವು ಹಿಂದಿಯವರ ಇದಕ್ಕೆಲ್ಲ ಜೋತಾಡಬೇಡಿ. ನಮ್ಮಲ್ಲೇ ಪರಪ್ಪನ ಅಗ್ರಹಾರ ಇದೆ. ನೀವು ಲಾಸ್ಟ್ BJP ಸರ್ಕಾರ ಇದ್ದಾಗ ಏನು ಆರೋಪ ಮಾಡಿದ್ರಿ? 40% ಅಂತ ಮಾಡಿದ್ರಿ. ಆಮೇಲೆ ಕೋವಿಡಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಮಾಡಿದ್ರಿ. ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಇಲ್ಲೇ ಪರಪ್ಪನ ಅಗ್ರಹಾರವನ್ನೇ ತುಂಬಿಸ್ಬೋದಲ್ಲ. ಅಧಿಕಾರ ನಿಮ್ಮಲ್ಲೇ ಇದೆ. ನೀವೇ ಒಂದ್ಸಲ ಕೇಳಿದ್ರಿ ಪ್ರದೀಪ್ ಈಶ್ವರ್ ಅವರೇ, ಸರ್ಕಾರ ನಿಮ್ಮಪ್ಪಂದಲ್ಲ ಸಿದ್ದರಾಮಯ್ಯಂದು ಅಂತ. ನಿಮ್ಮ ಅಪ್ಪನ ಥರದಲ್ಲೇ ಅವರು ಅನ್ನೋ ಥರದಲ್ಲಿ ಮಾತಾಡಿದ್ರಿ. ಆಗ ನಿಮ್ಮ ಅಪ್ಪಂದಲ್ಲ ಸರ್ಕಾರ ಸಿದ್ದರಾಮಯ್ಯಂದು ಅನ್ನೋ ನಿಮ್ಮ ತಾಕತ್ತಿತ್ತಲ್ಲ. ಈಗ ಪರಪ್ಪನ ಅಗ್ರಹಾರಕ್ಕೆ ಈ BJP ಕಳಂಕಿತರನ್ನು ಅಥವಾ ನಿಮ್ಮ ಇದರಲ್ಲಿ ಸ್ಕ್ಯಾಮ್ ಮಾಡಿದವರನ್ನ ಯಾಕೆ ಕಳಿಸ್ಬಾರ್ದು? ಪರಪ್ಪನ ಅಗ್ರಹಾರವನ್ನು ಯಾಕೆ ಫಿಲ್ ಮಾಡಬಾರ್ದು? ಇದೊಂದು ಪ್ರಶ್ನೆ ಬರುತ್ತಲ್ಲ. ಅಧಿಕಾರ ನಿಮ್ಮದೇ, ಸರ್ಕಾರ ನಿಮ್ಮದೇ. ನಮ್ಮಪ್ಪಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ, ಸಿದ್ದರಾಮಯ್ಯಂದಲ್ಲ ಸರ್ಕಾರ. ಪ್ರದೀಪ್ ಈಶ್ವರ್ ಅವರು ಅವಾಗವಾಗ ಮಾತಾಡ್ತಾ ಇರಬೇಕು. ಅದೇ ಚಂದ, ಅದೇ ಆನಂದ. ಕಿವಿಗಳಿಗಂತೂ ತುಂಬ ಖುಷಿ ಇರುತ್ತೆ. ಯಾಕೆಂದರೆ ಆ ಹುರುಳಿಲ್ಲದ ಮಾತುಗಳು, ಸತ್ವ ಇಲ್ಲದ ಹೇಳಿಕೆಗಳು ಭಯಂಕರ ಮಜಾ. ಈ ಯಪ್ಪ ಕಾಂಗ್ರೆಸ್ ಅವನು ಅಂತ ಗೊತ್ತಾಗಬೇಕು. ಇವತ್ತು ಅಮಿತ್ ಶಾ ಅವರ ಮಗ ಜೈ ಶಾ ಇದಾರಲ್ಲ, ಅವರ ಬಗ್ಗೆ ಮಾತಾಡಿದರು ಏಕವಚನದಲ್ಲಿ. ಅವನು ಅಂತ ಹೇಳಿದ್ರು. ಆಮೇಲೆ ಗೊತ್ತಾಗಿರಬೇಕು ಜೈ ಶಾ ಪ್ರಾಬಲ್ಯ ಹೆಂಗಿದೆ, ಪ್ರಭಾವ ಯಾವ ರೇಂಜಲ್ಲಿದೆ ಅಂತ. ಹಾಗಾಗಿ ಇಮ್ಮಿಡಿಯೇಟ್ ಆಗಿ 2ನೇ ಸಾಲಿನಲ್ಲಿ ಅವರು ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅಮಿತ್ ಶಾ ಅವ್ರ ಮಗ ಜೈ ಶಾ ಅಂತಿದ್ದಾನೆ, ಅಮಿತ್ ಶಾ ಅವ್ರ ಮಗ ಜೈ ಶಾ ಅಂತಿದ್ದಾರೆ. ಅವ್ರದ್ದು ಒಂದು ಕಂಪನಿ ಇದೆ. ಆ ಕಂಪನಿ ಟ್ರಾನ್ಸಾಕ್ಷನ್ ತುಂಬಾ ಕ್ಲೀನ್ ಆಗಿದೆಯಾ? IT ED ಅವ್ರಿಗೆ ಆ ಕಂಪನಿ ಕಾಣಿಸ್ತಾನೆ ಇಲ್ಲ. ಹಾಗೆ ಅದಾನಿ ಮೇಲೆ ಯಾಕೆ IT ರೇಡ್ ಆಗಲ್ಲ, ಅಂಬಾನಿ ಮನೆಗೆ ಯಾಕೆ ED ಹೋಗಲ್ಲ, ಇಂಥದ್ದೆಲ್ಲ ಕೇಳಿದ್ರು. ನಾನು ಕೇಳೋದು, ಟ್ಯಾಕ್ಸನ್ನು ನೆಟ್ಟಿಗೆ ಕಟ್ಟಿದವರ ಮನೆಗೆ ED ಹೋಗುವ ಪ್ರಮೇಯವೇ ಬರೋದಿಲ್ಲ. ಈಗ ನಿಮ್ಮದೊಂದು ಯಾವುದೋ ಒಂದು ಎಜುಕೇಷ್ನಲ್ ಅಕಾಡೆಮಿ ಇದೆಯಲ್ಲ, ನೀವು ನಿಯತ್ತಾಗಿ ನೆಟ್ಟಿಗೆ ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮ್ಮ ಮನೆಗೆ ಕೂಡ ಯಾರೂ ಬರೋದಿಲ್ಲ. ಆದರೆ ಅಲ್ಲಿ ಟ್ಯಾಕ್ಸ್ ಕಟ್ಟುವಲ್ಲಿ ಕಳ್ಳಾಟಗಳನ್ನು ಆಡಿದರೆ ಮಾತ್ರ ಖಂಡಿತವಾಗಿಯೂ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಹಾಗೆ ಒಂದು IT ರೇಡ್ ಆಯಿತು, ED ರೇಡ್ ಆಯಿತು, ಇದೆಲ್ಲ ಒಂದು ರಾತ್ರಿ ಕಳೆದು ಬೆಳಗ್ಗೆ ಆಗುವಲ್ಲಿ ಆಗುವಂಥದ್ದಲ್ಲ.
ಅದಕ್ಕೆ ಅವರ ಟ್ರಾನ್ಸಾಕ್ಷನ್ಗಳನ್ನು ಸಾಕಷ್ಟು ವರ್ಷಗಳಿಂದ ನೋಡಿರ್ತಾರೆ. ಹಾಗೆ ಅವರ ಮೇಲೆ ಒಂದು ಹದ್ದಿನ ಕಣ್ಣು ಅಂತ ಇರುತ್ತಲ್ಲ, ಅದನ್ನ ಇಟ್ಟಿರ್ತಾರೆ. ಆದರೆ ಪ್ರದೀಪ್ ಈಶ್ವರ್ ಅವರು ಅವ್ರ ಪಾಪ ಮೇಷ್ಟ್ರಂತೆ, ಈ ಕಲ್ಲೆಸೆದ್ರೆ ಅವರು ಹೂವಿನ ಸಮೇತ ಪಾಟನ್ನು ಎಸಿತಾರಂತೆ. ಇಂಥ ಫ್ಯಾನ್ಸಿ ಡೈಲಾಗ್ಗಳಿಂದ ಅವರು ಏನೇನು ಕಲಿಸ್ತಿದ್ದಾರೆ ಅದು ಗೊತ್ತಿಲ್ಲ. ಆದರೆ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು. ನಮ್ಮ ದೇಶ, ನಮ್ಮ ಕಾನೂನು, ಇಲ್ಲೊಂದು ವ್ಯವಸ್ಥೆ ಇದೆಯಲ್ಲ, IT ಆಗಿರ್ಬೋದು, ED ಆಗಿರ್ಬೋದು, ಅದು ಹೆಂಗೆ ಕೆಲಸ ಮಾಡುತ್ತೆ, ಅದರ ಪ್ರೊಸೀಜರ್ ಹೆಂಗಿರುತ್ತೆ, ಇದೆಲ್ಲವೂ ಕೂಡ ನೀವು ಸೈನ್ಸ್ ಲೆಕ್ಚರರೇ ಆಗಿದ್ರೂ ಕೂಡ ಇವೆಲ್ಲ ಕಾಮನ್ ಸೆನ್ಸ್, ಅದನ್ನ ಕಲಿಬೇಕಲ್ಲ. ಈಗ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ BJP ಅವ್ರನ್ನೆಲ್ಲ ಜೈಲಿಗೆ ಹಾಕ್ತಿರಲ್ಲ. ಈಗ ಜೈಲು ಫುಲ್ ಆಗೋಯ್ತು ಅಂದ್ಕೊಳ್ಳಿ, BJPಯಲ್ಲಿರೋರೆಲ್ಲ ಈ ಲಫ್ಡಾಗಳನ್ನ ಮಾಡೋರೆ ಅಂತಾನೆ ಅಂದ್ಕೊಂಡು ಎಲ್ಲಾರನ್ನೂ ಕೂಡ ನೀವು ಜೈಲಿಗೆ ಹಾಕಿದ್ರಿ. ಆ ಜೈಲು ಫುಲ್ ಆಗೋಯ್ತು, ಅಲ್ಲಿ ನಿಲ್ಲಕ್ಕೆ ಕೂಡ ಜಾಗ ಇಲ್ಲ, ಕೂರಕ್ಕೆ ಕೂಡ ಜಾಗ ಇಲ್ಲ. ಆಗ ಹೊಸ ಜೈಲನ್ನು ನಿರ್ಮಾಣ ಮಾಡ್ತೀರಾ ಅಥವಾ ಈ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡ್ತೀರಾ? ಇದನ್ನೊಂದು ಹೇಳಲೇಬೇಕು. ಸೊ ಈಗ ಅನೇಕರು ಭಾರತದ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅದು ಯಾವಾಗ 2029ಕ್ಕೆ ಅನ್ನೋದನ್ನು ಕಾಯ್ತಾ ಕೂತಿದ್ದಾರೆ. ಅದರಲ್ಲಿ ಪ್ರಮುಖವಾದ ಹೆಸರು ಪ್ರದೀಪ್ ಈಶ್ವರ್ ಅಂತ ತಗೋಬೋದು. ನೀವು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಲಾಸ್ಟ್ ಟೈಮ್ ನೀವು ನಿಮ್ಮದೇ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಈ ಲೋಕಸಭಾ ಇಲೆಕ್ಷನ್ನಲ್ಲಿ ಡಾಕ್ಟರ್ ಸುಧಾಕರ್ ಅವರು ಒಂದೇ ಒಂದು ವೋಟಿಂದ ಲೀಡ್ ಜಾಸ್ತಿ ತಗೊಂಡ್ಬಿಟ್ರೆ ರಾಜಕೀಯದಿಂದ ರಾಜೀನಾಮೆ ಅಂತ ಉಗ್ರ ಪ್ರತಾಪವನ್ನು ತೋರಿಸಿದ್ರಿ. ಆಮೇಲೆ ಒಂದು ಸ್ವಲ್ಪ ದಿವಸ ಕಾಣೆಯಾಗಿದ್ರಿ ಬಿಟ್ರೆ ಇವಾಗ ಮತ್ತೆ ಪ್ರತ್ಯಕ್ಷ ಆಗ್ತಾ ಇದ್ದೀರಾ. ನೀವು ಆಸೆ ಪಟ್ಟಿದ್ದೆಲ್ಲ ಉಲ್ಟಾ ಆಗ್ತಿದೆ ಅಂದರೆ ನೀವು ಖಂಡಿತವಾಗಿಯೂ ಕೂಡ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿಯಾಗಿ ನೋಡೋಕ್ಕೆ ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಬರೋಕ್ಕೆ ನೀವು ಆಸೆ ಪಡಲೇಬೇಕಾಗುತ್ತೆ. ಯಾಕೆಂದರೆ ನಮ್ಮಲ್ಲೊಂದು ಪಠ್ಯ ಪುಸ್ತಕದಲ್ಲಿ ನಾವು ಓದುವಾಗ ಒಂದು ಹಾಡಿತ್ತು, ತಿರುಕನ ಕನಸು ಅಂತ. ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಇಂಥದ್ದೊಂದು ಹಾಡಿತ್ತು. ಅದರಲ್ಲಿ ಒಂದು ರಾಜ ಆಗ್ತಾನೆ, ಅಂದರೆ ಆನೆ ಬಂದು ಅವನಿಗೆ ಮಾಲೆ ಹಾಕುತ್ತೆ, ಅವನಿಗೆ ಮದುವೆ ಆಗುತ್ತೆ, ಆಮೇಲೆ ಮಕ್ಕಳಾಗ್ತವೆ, ದೊಡ್ಡ ಸಾಮ್ರಾಜ್ಯ ಕಟ್ಟೋದೆಲ್ಲ ಒಂದು ಕನಸಿತ್ತು. ಆದರೆ ಅದು ತಿರುಕನ ಕನಸು ಅಂತ ಒಂದು ಪಾಠ ಇತ್ತು. ಇದನ್ನು ಯಾಕೆ ನಾನು ನಿಮಗೆ ಹೇಳಿದೆ ಅಂದರೆ ಅರ್ಥ ಆಯಿತು ಅನಿಸುತ್ತೆ. ಇದೇ ಡೈಲಾಗು ನಿಮ್ಮದು ಭಯಂಕರ ಈ ರೀಲ್ಸ್ಗಳೆಲ್ಲ ಓಡಾಡುತ್ತಲ್ಲ, ಅರ್ಥ ಆಯಿತು ಅನಿಸುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ನೀವು ಮೇಷ್ಟ್ರು, ಸ್ಟೂಡೆಂಟ್ ಅಲ್ಲ. ಹಾಗೆ ಅಚಾನಕ್ಕಾಗಿ ಒಂದು ಸಲ ಶಾಸಕರಾಗಿದ್ದೀರಾ. ಈಗ ರಾಹುಲ್ ಗಾಂಧಿ ಅವರನ್ನು ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ಸನ್ನು ನೋಡುವ ಒಂದು ದೊಡ್ಡ ಆಸೆನೇ ಇಟ್ಕೊಂಡಿದ್ದೀರಾ. ಆಸೆ ಪಡೋದು ತಪ್ಪಲ್ಲ, ಕನಸು ಕಾಣೋದು ಮಿಸ್ಟೇಕೇ ಅಲ್ಲ. ಆದರೆ ಆಗುವಂತಹ ಒಂದು ಆಸೆಯನ್ನು ಪಡೋದು ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಒಳಗಿರುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ಈ ಜೈಲಿಗೆ ಹಾಕ್ತೀರಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ, ನೀವು ಯಾಕೆ ಇಲ್ಲಿ ರಾಜ್ಯದಿಂದಲೇ ಈಗಿಂದನೇ ಶುರು ಮಾಡಬಾರ್ದು? ಅಂದರೆ ಈಗ ಇಲ್ಲಿ ಕೂಡ BJP ಇದೆ, ಅದು ವಿಪಕ್ಷವಾಗಿದೆ, ಅಧಿಕಾರ ಇರೋದು ನಮ್ಮಪ್ಪನ ಕೈಲೂ ಅಲ್ಲ, ನಿಮ್ಮಪ್ಪನ ಕೈಲೂ ಅಲ್ಲ, ಸಿದ್ದರಾಮಯ್ಯನ ಕೈಲಿ ಅಂತ ನೀವೇ ಹೇಳಿದ್ದೀರಾ. ಸೊ ಸಿದ್ದರಾಮಯ್ಯ ಅನ್ನೋರ ಕೈಲಿ ಈಗ ಅಧಿಕಾರ ಇದ್ದಾಗ ಕೂಡ ಈ BJP ಅವರನ್ನು ಅರೆಸ್ಟ್ ಮಾಡ್ಸೋಕ್ಕೆ ಆಗಲ್ವಾ? ಈ ಹಗರಣಗಳನ್ನು ಮಾಡಿದ ಕೈಗಳನ್ನು ಜೈಲಿನ ಹಿಂದೆ ಇಡೋಕ್ಕಾಗಲ್ವಾ? ನಮ್ಮಪ್ಪಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ, ಸಿದ್ದರಾಮಯ್ಯಂದೇ ಸರ್ಕಾರ ಅಂತ ಗೊತ್ತಿದ್ರೂ ಕೂಡ ಕೇಳ್ತಾ ಇದ್ದೀನಿ. ಆಗುತ್ತಾ ಆಗಲ್ವ? ನೀವು ತಿಹಾರ್ ಜೈಲಿಗೆ ತುಂಬೋದು ತುಂಬ ದೂರದ ವಿಚಾರ. ಫಸ್ಟು ಪರಪ್ಪನ ಅಗ್ರಹಾರವನ್ನು ಫುಲ್ ಮಾಡಿ. ನಮ್ಮ ಹೊಡಿ ಬಡಿ ನಟರೆಲ್ಲ ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ. ಸೊ ಸ್ವಲ್ಪ ಜಾಗ ಖಾಲಿಯಾಗಿದೆ. ಹಾಗಾಗಿ ನಿಮ್ಮ ಪೌರುಷ ಇದ್ದಲ್ಲಿ, ನಿಮ್ಮ ತಾಕತ್ತು ಇದ್ದಲ್ಲಿ, ನಿಮ್ಮ ದಮ್ ಅಂತ ಇರುತ್ತಲ್ಲ ಅದು ಇದ್ದಲ್ಲಿ ತಿಹಾರ್ ಜೈಲು ಆಮೇಲೆ ಪರಪ್ಪನ ಅಗ್ರಹಾರದಿಂದ ಯಾಕೆ ಶುರು ಮಾಡಬಾರ್ದು? ಏನಂತೀರಾ? ಜೈ ಶ್ರೀರಾಮ್.